ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ 2 ವಿಡಿಯೋ. ಸೊ ಬನ್ನಿ. ಇಲ್ಲ ಅವ್ರಿಗೆ ಆಚೆ ಹೋಗಿ ಒಳಗಡೆ ಸ್ಮೆಲ್ ಬರುತ್ತೆ. ಇಲ್ಲ ಸ್ಮೆಲ್ ಬರ್ತದೆ, ಸುಮ್ಮನೆ ಹೇಳ್ತಿದೆ. ಇದೆಲ್ಲ ಎಡಿಟ್ ಮಾಡ್ಬಿಡ್ತೀನಿ ಗೈಸ್. ಹಂಗೇನಿಲ್ಲ, ಯಾಕೆ ಎಡಿಟ್ ಮಾಡಿ ಸ್ಮೆಲ್ ಬರ್ತಾ ಇದೆ, ಬರ್ತಿಲ್ಲ ಅಂತಲ್ಲ. ನಾವು ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ಸ್ಮೆಲ್ ಬರ್ತಿಲ್ಲ, ಒಟ್ಟು ಸ್ಮೆಲ್ ಬರ್ತಾ ಇದೆ, ಘಮ ಘಮ ಅಂತ ಇದೆ. ಇಷ್ಟೇನಾ? ಅಷ್ಟೇ ಫ್ರೈ ಅಷ್ಟೇ. ನಾನೇನು ಇದೆಲ್ಲ ಇರುತ್ತೆ ಅನ್ಕೊಂಡೆ. ಹಾಕಬೇಕು, ಕಾಯಿ ಪೌಡರ್ ಹಾಕಬೇಕು. ಕೇಳಿದ್ದು ಕೈ ಸಾಂಬಾರಲ್ಲ. ಹೌದು ಹೌದು, ಖಾರದ ಬಾನು ತಿರುಗಿಸೋ ಹಂಗೆ ತಿರ್ಸಕ್ಕಾಗುತ್ತಾ ಸಹ ನನಗೆ? ಅಷ್ಟು ಎನರ್ಜಿ ಇದೆಯಾ? ಆಗುತ್ತೆ. ತುಂಬ ಡ್ರೈ ಮಾಡಿಬಿಟ್ಟಿದ್ದಾಳೆ. ಬಾಸನ ನಾನು ತಿರ್ಸ್ತೀನಿ ನೋಡಿ ಗಾಯ್ಸ್. ನಾನು ಬರೀ ವಿಡಿಯೋ ಮಾಡೋಕ್ಕಂತೆ. ವಿಡಿಯೋ ಯಾರು ಮಾಡ್ತೀರಾ ಅಂತ ಲಾಸ್ಟಲ್ಲಿ ಫೇಸ್ ತೋರಿಸೋಣ. ನನ್ನ ಫೇಸ್ ನೋಡಾಯ್ತಲ್ಲ. ಸೊ ನಾನು ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಎತ್ಕೊಂಡು ಕಟ್ ಮಾಡ್ತಿದ್ದೀನಿ. ಸಾನ ಅಲ್ಲಾಡಿಸ್ತಿದ್ದಾಳೆ. ಸಾನ ಫ್ರೈ ಮಾಡ್ತಿದ್ದಾಳೆ, ಇವಳು ಚಪಾತಿ ಮಾಡ್ತಾಳೆ. ಅಲ್ಲ, ಚಪಾತಿ ಗೊತ್ತು. ಕೊತ್ತಂಬರಿ ಪುದೀನ ಕಟ್ ಮಾಡ್ಕೊಂಡಿದ್ದೀನಿ. ಬೇಡವಾ ಅದಕ್ಕೆ ಕೊತ್ತಂಬರಿ ಪುದೀನ. ಇದು ಫ್ರೈನಾ ಕಬಾಬಾ? ಅಲ್ಲ ಸಾರಿ, ಫ್ರೈಯಾ ಅಥವಾ ಕರಿನಾ ಏನಂತ ಗೊತ್ತಾಗ್ತಿಲ್ಲ. ಫೈನಲ್ ಆಗಿ ನಾನು ಮಾಡ್ತೀನಿ ಗೈಸ್. ಮಾಡಾದ್ಮೇಲೆ ನಿಮ್ಗೆ ಅದೇನಕ್ಕೆ ಅದು ಲಾಸ್ಟ್ ಅಲ್ಲಿ ಹಾಕ್ತೀನಿ. ಡೆಕೋರೇಷನ್ಗೆ ಟೊಮೊಟೊನುವೆ. ಅಶ್ವಿನಿ ಅವ್ರು ಏನೋ ಒಂದು ಮಾಡ್ತಿದ್ದಾರೆ, ಏನಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ನೋಡೋಣ, ಮೋಸ್ಟ್ಲಿ ಇದೇ ಥರ ಮಾಡ್ತಿರ್ಬೋದು. ಕರಿ ಮಾಡಾದ್ಮೇಲೆ ನಾವು ತಿನ್ನಕ್ಕೆ ಬರೋದು ಆ್ಯಕ್ಚುಲಿ. ಸೊ ಇವ್ರು ಏನು ಮಾಡ್ತಿದ್ದಾರೆ ನೋಡೋಣ. ಸಾಕು ಬಿಡು. ಎಷ್ಟು ಸರಿ ಕೊಡ್ತಾಳೆ. ತಾನ ತಲೆ ಕೆರ್ಕೋತಿದ್ದಾಳೆ, ಏನು ಇನ್ನೂ ಅವಳು ಮಾಡಿಲ್ವಲ್ಲ ಅಡುಗೆ, ಹೊಟ್ಟೆ ಬೇರೆ ಹಸಿತೈತೆ ಅಂತ. ನಾವು ಕೆಲಸದಿಂದ ಮುಗಿಸ್ಕೊಂಡು ಬೇಗ ಬಂದ್ವಿ. ನೋಡಿದ್ರೆ ಇವ್ರು ಇನ್ನೂ ಬಂದೇ ಇಲ್ಲ. ಗಂಡ ಹೆಂಡತಿ ಇಬ್ರು ಸುತ್ತಕ್ಕೆ ಹೋಗಿದ್ದಾರೆ ನೋಡಿ. ಹಿಂಗ ಮಾಡೋದು ಏನಾದರೂ ಒಂದು ಇಡು, ಅಟ್ಲೀಸ್ಟ್ ಬೇಗ ಆಗುತ್ತೆ. ರೈಸು ಬೇಡ ಬಿಡು ಸಾನ. ಇಲ್ಲ ಅದು ಅದರಲ್ಲಿ ಇದಾಗುತ್ತೆ, ಸಿಗುತ್ತೆ. ಒಂದಲ್ಲೇ ಮಾಡಬೇಕಾ? ರೈಸು ಜಾಸ್ತಿ ಇಟ್ಟರೆ ಅದು ಸಿಗುತ್ತೆ. ಬೇರೆ ಇದು ಫ್ರೈ ಮಾಡ್ಬೋದು. ನಾನು ಮಾಡ್ತೀನಿ, ಹಾಕು ಎಣ್ಣೆ ಹಾಕು. ನೀನು ಕಬಾಬ್ ಮಾಡ್ತೀಯ ಸಾನ? ನಿಂಗೆ ಮಾಡಕ್ಕೆ ಬರುತ್ತಾ? ಮಾಡಕ್ಕೆ ಬರುತ್ತೆ, ತಿನ್ನೋದು ನೀವೇ ಅಲ್ವಾ. ಐಸಿ ಕಬಾಬ್ಗೆ ನನಗೆ ಸಾಲ್ಟ್ ಹಾಕಿದಾಳೆ ಅಲ್ವಾ ಅಂತ ಡೌಟು. ಹಾಕಿದ್ದೀನಿ, ನೀವೇ ನೋಡಿದ್ದೀರಾ. ನನಗೂ ಡೌಟು. ಕಬಾಬ್ಗೆ ಸಾಲ್ಟ್ ಹಾಕಿರೋದನ್ನ. ಕಬಾಬ್ಗೆ ಸಾಲ್ಟ್ ಹಾಕ್ತಾ ಉಪ್ಪು ಹಾಕ್ತಾ? ಸಾಲ್ಟು ಉಪ್ಪು ಎರಡು ಒಂದೇ ಗೈಸ್, ಕನ್ಫ್ಯೂಸ್ ಮಾಡ್ತಾ ಓ, ರೆಡಿ ಆಗ್ತಾ ಇದೆ. ಏನೇ ಒಂದು ಸ್ಪೂನು ಖಾರ ಪುಡಿ. ಕಮ್ಮಿ ಹಾಕು, ನಮಗೆ ಖಾರ ತಿನ್ನಕ್ಕಾಗಲ್ಲ. ನಾನು ಖಾರ ತಿನ್ನಂಗಿಲ್ಲ ಗೈಸ್. ಖಾರ ತಿನ್ನಕ್ಕಾಗಲ್ಲ ಅಂದ್ರೆ ಯಾಕೆ ಖಾರ ಆಗ್ತಿದ್ಯಾ? ಇದು ಒಂದು ಖಾರನಾ? ಸೊ ಧನಿಯಾ ಪುಡಿ. ವಾವ್, ಗೊತ್ತೇ ಇವರಿಗೆ ಧನಿಯಾ ಪೌಡರ್ ಅಂತ. ಧನಿಯಾ ಪುಡಿ 2 ಸ್ಪೂನ್ ಹಾಕಿದ್ದೀವಿ. ಆಮೇಲೆ ತೇಜು ಗರಂ ಮಸಾಲ ಇದು ಸ್ವಲ್ಪ ಹಾಕ್ತಿದ್ವಿ. ಸೊ ಉರಿ ಕಡಿಮೆ ಮಾಡ್ಕೊಳ್ಳಿ ಮಸಾಲ ಹಾಕ್ಬೇಕಾದ್ರೆ. ಗರಂ ಮಸಾಲ ಜಾಸ್ತಿ ಆಗ್ತಿದ್ದಾಳೆ ಗೈಸ್. ಖಾರ ಆದ್ರೆ ಅವಳನ್ನ ಹೆಂಗ್ ಹೊಡಿತೀನಿ ನೋಡ್ತೇವೆ. ಸೊ ಆಮೇಲೆ ಗೈಸ್ ಬನ್ನಿ 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 ತೇಜು ಚಿಕನ್ ಫ್ರೈ ಮಸಾಲ. ಸೊ ಇದನ್ನ ಕಟ್ ನಿಮಗೆ ಪರಿಚಯ ಇರೋರು ಯಾರಾದರೂ ತೇಜ ಇದ್ದಾರೇನಾ? ಇಲ್ಲ, ನಮ್ಮ ಆಫೀಸಲ್ಲಿ ಒಬ್ರು ಇದ್ದಾರೆ ಗೈಸ್, ತೇಜ ಅಂತ. ಹಾಂ, ತೇಜನಾ ತೇಜುನಾ? ತೇಜಸ್ವಿನಿ ಅಂತ. ತೇಜಸ್ವಿನಿ ಅಂತ ಇದ್ದಾರೆ. ನಾವು ಅವ್ರನ್ನ ತೇಜ ಅಂತ ಕರಿತೀವಿ. ಸೊ ಹಾಕಿದ್ದೀನಿ, ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಪುರಿ ಕಮ್ಮಿ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಗೈಸ್, ಇಲ್ಲಾಂದರೆ ತಳ ಒತ್ತು.
ಇವಾಗ ಜಾಸ್ತಿ ಮಾಡಿ ಮಿಕ್ಸ್ ಮಾಡಿ ಆದಮೇಲೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಆಗ್ತಿದೆ ನೋಡಿ. ಬಾಯಲ್ಲಿ ನೀರು ಬರ್ತಾ ಇರ್ಬೇಕು ಗೈಸ್. ವಾಟರ್ ಆ್ಯಡ್ ಮಾಡೋದು ಅದಕ್ಕೆ ಇವಾಗ ಆ್ಯಡ್ ಮಾಡಿ ಉರಿನ ಕಡಿಮೆ ಮಾಡಿ 1 ಗ್ಲಾಸ್ ವಾಟರ್ ಹಾಕ್ತಿದ್ದೀನಿ ಗೈಸ್ ನಾನು. ಅದು ಸ್ವಲ್ಪ ಮಸಾಲೆ ಎಲ್ಲ ಹಸಿ ಇರುತ್ತೆ ಅಲ್ವಾ, ಸೊ ಅದಕ್ಕೋಸ್ಕರ ಇನ್ನೊಂದು 3/4 ಗ್ಲಾಸ್ ಹಾಕ್ತೀನಿ. ಟೋಟಲು 1 ಗ್ಲಾಸ್ ವಾಟರ್ ಹಾಕಿದ್ದೀನಿ ನಾನು. ಸೊ ನೀಟಾಗಿ ಮಿಕ್ಸ್ ಮಾಡಿ ಉರಿನ ಜಾಸ್ತಿ ಮಾಡಬೇಕು. ಅಮ್ಮ ಎಸಪ್ಪ ಅಕ್ಕಿನ ತೊಳೆದ್ಬಿಟ್ಟು 2 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ. ಸೊ 4 ಗ್ಲಾಸ್ ವಾಟರ್ ಹಾಕಿದ್ದೀನಿ. ಸ್ವಲ್ಪ ಸಾಲ್ಟ್ನ ಹಾಕಿ ಕುಕ್ಕರ್ನ ಮುಚ್ಚಿ ಈಗ ಚಿಕನ್ನ ಈ ಕಡೆ ಇಟ್ಬಿಟ್ಟು ಚಿಕನ್ನ ಈ ಕಡೆ ಬಾಯ್ಲ್ ಹಾಕಿಟ್ಟು ರೈಸ್ನ ಈ ಕಡೆ ಇಡೋದು ಗೈಸ್ ಅಷ್ಟೇ. ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು, ಫ್ರೈ ಆಗಬೇಕು ಚೆನ್ನಾಗಿ. ಸೊ ನೀರು ಸ್ವಲ್ಪ ಕಡಿಮೆ ಆಗಿದೆ ಗೈಸ್, ಇನ್ನು ಅರ್ಧ ಗ್ಲಾಸ್ ಹಾಕಬೇಕು ನೀರು. ಸೊ ಬಾಯ್ಲ್ ಆಗೋಕ್ಕೆ ಬಿಡೋಣ ಸ್ವಲ್ಪ ಒಂದು 5 ನಿಮಿಷ. ಸೊ ಅಷ್ಟರಲ್ಲಿ ನನ್ನ ಫ್ರೆಂಡು ABCD ಜ್ಯೂಸ್ ಬೇಕಂತೆ, ಸೊ ಅದಕ್ಕೆ ರೆಡಿ ಮಾಡ್ಕೊಳ್ಳೋಣ. ABCD ಅಲ್ಲ, ಅದೇ ಗೈಸ್. ಏನು ಸಾನ್ ಅದು? ABCD ಜ್ಯೂಸ್. ABC ಜ್ಯೂಸ್ ಅಲ್ಲ ಇದು, ಯಾಕಂದ್ರೆ ಆಪಲ್ ನೀನು ಯಾಕೆ ಮೇಲೆ ಹೋಗತ್ತಿದ್ಯಾ? ನಂಗೆ ಅಲ್ಲಿ ಕಾಣಿಸಲ್ಲ, ನಾನು ತುಂಬ ಇಟ್ಟಿದ್ದೀನಲ್ಲ ಅದಕ್ಕೆ ಅದು ನಿಂತ್ಕೊಂಡು ನೋಡ್ತೀನಿ. ನೋಡಿ. ಸೊ ಆಮೇಲೆ ಇಲ್ಲಿಗೆ ಬರೋಣ. ಏನು ಮಾಡ್ತಿದ್ಯಾ ಸಾನ? ಚಿಕನ್ ಕಬಾಬ್ಗೆ ಮ್ಯಾರಿನೇಟ್ ಮಾಡೋಕೆ ಇಟ್ಟಿದ್ದು ಅಷ್ಟೇ. ಹ್ಞೂ. ಸೊ ಅದನ್ನು ಸ್ವಲ್ಪ ತಿರುಗಿಸ್ತಾ ಇದ್ದೀನಿ ಮಸಾಲೆ ಎಲ್ಲ. ಸೊ ಕಬಾಬ್ ನೀನು ಮಾಡ್ತಾ ಇದೆಯಾ? ಕಬಾಬ್ ನಾನು ಮಾಡ್ತೀನಿ ಇವಾಗ. ಅಶ್ವಿನಿ ಚಪಾತಿ ಅರಿತಾ ಇದ್ದೀನಿ. ಏನು ಮಾಡ್ತಿದ್ಯಾ ಅಶ್ವಿನಿ ನೀನು? ಚಪಾತಿ ಅರಿತಾ ಇದ್ದೀನಿ. ಒಂದು ಆಫ್ರಿಕಾ ಹೋಗ್ತೈತೆ, ಒಂದು ಇಂಡೋನೇಷ್ಯಾ ಹೋಗ್ತೈತೆ. ಓ ನೀನು ಚಪಾತಿ ಮಾಡಲ್ಲ ಅಂದೆ ಅಲ್ವಾ? ಏನು ಮಾಡೋದು, ನೀವೆಲ್ಲ ಬಂದಿದ್ದೀರಲ್ಲ ಅದಕ್ಕೋಸ್ಕರ ಮಾಡ್ತೀನಿ. ನಾನೇ ಮಾಡ್ತಿದ್ನಪ್ಪ ಚಪಾತಿನ. ಬಾ ಮಾಡು. ಬಾ ಮಾಡ್ತೀನಿ. ಅಲ್ಲ ನೀನು ಈ ಥರ ಮಾಡಿಬಿಟ್ರೆ ಎಲ್ಲಿ ಹಾಕೋದು? ಇವಾಗ ಇದು ತೆಗಿತೀನಿ. ಇವಾಗ ಎಣ್ಣೆ ಕಾಯ್ದಿದೆ ಕಬಾಬ್. ಯಾಕೆ ಸಾನ ಎಲ್ಲರೂ ಕೈಯಲ್ಲಿ ಹಾಕ್ತಿದ್ರೆ ನೀನು ಸ್ಪೂನಲ್ಲಿ ಹಾಕ್ತಾ ಇದೆಯಾ? ಇವಾಗ ಇದು ಆಲ್ರೆಡಿ ಮಿಕ್ಸ್ ಆಗಿದೆಯಲ್ಲ ಮಸಾಲೆ ಎಲ್ಲ, ಸ್ಪೂನಲ್ಲಿ ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಅದಕ್ಕಲ್ಲ, ಖಾರದ ಪುಡಿ ಇದೆಯಲ್ಲ ಕೈ ಉರಿಯುತ್ತೆ ಅಂತ ಸ್ಪೂನಲ್ಲಿ ಹಾಕ್ತಾ ಇರೋದು ತಾನೇ? ಹೌದು, ಕೈ ಕೂಡ ಉರಿಯುತ್ತೆ. ಸೊ ಇದಾಗಲಿ, ಅದು ಬ್ರೌನ್ ಆದಮೇಲೆ ನೋಡಿ ಗೈಸ್, ಇನ್ನು ಚಪಾತಿ ಮಾಡ್ತಿದ್ದಾಳೆ ಕಾವ್ಯ. ಸಾನ ಕಬಾಬ್ ಹಾಕ್ತಿದ್ದಾಳೆ. ಕಬಾಬ್ ಮಾಡ್ತಾ ಇದ್ದೀನಿ, ಅಲ್ಲಿಂದ ಬೇಯ್ತಾನೆ ಇಲ್ಲ. ಅದೆಷ್ಟು ಟೈಮ್ ಬೇಕೋ ಗೊತ್ತಿಲ್ಲ. ನಾನು ಮಾಡಿಕೊಡ್ಬೇಕು ಗೈಸ್, ಇವ್ರು ಬಂದು ನನಗೆ ಮಾಡಿಕೊಡ್ತಾ ಇದ್ದಾರೆ. ಏನು ಮಾಡೋದು, ನೀನು ಚಪಾತಿನೇ ಮಾಡಲ್ವಲ್ಲ, ಅದಕ್ಕೆ ಬಂದು ಚಪಾತಿ ಮಾಡ್ಕೊಡ್ತಾ ಇರೋದು. ಮೆಹಂದಿ ಹಾಕಿದ್ದಾಳೆ. ಸೊ ಮೆಹಂದಿ ಹಾಕಿರೋದ್ರಿಂದ ಅವಳೇನಾದರೂ ಚಪಾತಿನ ಕಲ್ಸಕ್ಕೆ ಹೋದರೆ ಫುಲ್ ಕೈಗೆಲ್ಲ ಆಗ್ಬಿಡುತ್ತೆ. ನಾವು ಹಂಗೆ ತಿನ್ಬೇಕಾಗುತ್ತೆ. ಹೇಳಕ್ಕಾಗ ಅಂತ ನಾನು ತುಂಬ ಸಣ್ಣ. ಸೊ ಇದಾಗಿದೆ ಅಂತ ಅಶ್ವಿನಿ ಅವ್ರು ಹೇಳ್ತಾ ಇದ್ದಾರೆ. ಅದು ಉರಿ ಕಮ್ಮಿ ಎಣ್ಣೆ ಹಾಕ್ತೀಯಾ? ಆಯಿಲ್ ಏನು ಬೇಡ, ತಿಳ್ಕೊಂಬೇಡ, ಖಾಲಿ ಚಪಾತಿ ಆಗುತ್ತೆ. ಇನ್ನೇನು ಚಿಕನ್ ಫ್ರೈಯಲ್ಲೇ ಹಾಕ್ಬಿಟ್ಟಿದ್ದಾಳೆ ಅಂತ ಆಯಿಲ್. ಸೆಕೆಂಡ್ ಟೈಮ್ ಹಾಕ್ತಾ ಇದ್ದೀನಿ.
ಅಂಟ್ಕೊಂತ ಇದೆ. ಇದೇ ಚೆನ್ನಾಗಿಲ್ಲ ಅನ್ಸುತ್ತೆ ನನಗೆ. ನಾನು ಹಿಂಗೆ ಚಪಾತಿ ಮಾಡೋದು. ಆದ್ರೂ ನಾನು ಚಪಾತಿ ಈ ಥರ ಇದ್ರಲ್ಲಿ ಮಾಡಲ್ಲ, ತಟ್ಟೆ ಇಟ್ಕೊಂಡು ಮಾಡೋದು. ಸೊ ಆ ಥರ ಮಾಡಿ ಸ್ವಲ್ಪ ರೂಢಿ ಇದೆ, ಈ ಥರ ಮಾಡಿಲ್ಲ. ತಟ್ಟೆ ಇಟ್ಕೊಂಡು ಮಾಡೋದಾ? ತಟ್ಟೆ ಇರುತ್ತಲ್ವಾ, ಆ ತಟ್ಟೆ ಬ್ಯಾಕ್ ಸೈಡು, ಸೊ ಆ ಥರ ಇಟ್ಟಾಕ್ಬಿಟ್ಟು ಮಾಡೋದು. ಮತ್ತು ಇನ್ನೊಂದು ಪ್ಲೇಟ್ ತೊಗೊಂಡು ಅದಕ್ಕೊಂದು ಶೇಪ್. ಈಗ ಚಪಾತಿನ ಕಾವ್ಯ ಅವ್ರು ಮಾಡಿರೋ ಚಪಾತಿ ನೋಡಿ ಚೆನ್ನಾಗಿದೆ. ಸ್ವಲ್ಪ ಹಂಗೆ ಇದೆ ಶೇಪ್ ಇದೆ ನೋಡೆ, ಈ ಕಡೆಗೆ ತೋರ್ಸೆ. ನೋಡಿ ಗೈಸ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಅದು ಮ್ಯಾಕ್ ಮಾಡಿದಾಳೆ. ಇದು ಚೆನ್ನಾಗಿಲ್ಲ ಅಷ್ಟೇ, ಇಲ್ಲ ಅಂದಿದ್ರೆ ಚಪಾತಿ ಚೆನ್ನಾಗೇ ಬರುತ್ತೆ. ಅದು ನನ್ನ ಕೈಯಲ್ಲಿ ಇಟ್ಕ. ಹೆಂಗಿದೆ? ಅಯ್ಯೋ ಕಟ್ಟಾಗ್ತದೆ. ನಾನು ಚೆನ್ನಾಗಿ ಮಾಡ್ತೀನಿ, ಶೇಪ್ ಔಟ್ ಮಾಡ್ತಿರಲ್ಲ ನೀವು. ನೋಡಿ ಗೈಸ್, ಕಾವ್ಯಾಗ ಮಾಡಕ್ ಬರ್ಲಿಲ್ಲ, ಸ್ನಾನ ಬಂದಿದ್ದಾಳೆ. ನನ್ನ ಮರ್ಯಾದೆ ಹೋಗುತ್ತೆ. ಸೊ ನಾನು ಇದನ್ನ ತಗೊಂಡು ಮಾಡ್ತೀನಿ. ನೋಡೋಣ ಗೈಸ್ ಹೆಂಗ್ ಮಾಡ್ತಾಳೆ ಅಂತ ನೋಡಿ. ನಂಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ, ಹೆಂಗೆ ಮಾಡ್ತೀನಿ ಅನ್ನೋ ಗೊತ್ತಿಲ್ಲ. ತುಂಬ ವರ್ಷ ಆಗಿದೆ ನಾನು ಮಾಡಿ. ಬಟ್ ನಾನು ಸ್ವಲ್ಪ ಸ್ಲೋ ಆಗಿ ಮಾಡ್ತೀನಿ ಅಷ್ಟೇ. ಇದನ್ನು ತೆಗಿ ಮೇಲೆ. ಎತ್ತದೇನೆ ಆಯ್ತು, ಅವಾಗ್ಲಿಂದ ತುಂಬಾ ಟೈಮ್ ಆಯ್ತು ಕಣೆ. ಆಯ್ತಾ? ಸಾನನ್ ಚಪಾತಿ ಚೆನ್ನಾಗಿ ಬಂತು ಗೈಸ್. ಪರವಾಗಿಲ್ಲ, ನಂಗೆ ಸ್ವಲ್ಪ ಮಾಡಕ್ ಬರುತ್ತೆ. ಬನ್ನಿ ಹಾಕಿ ಅಲ್ಲಿ ಇದು ಎಣ್ಣೆ ಬೇಡ ಅಲ್ಲ? ಹಾಕು ಸಾನ. ಚಪಾತಿ ಪರವಾಗಿಲ್ಲ, ಮದುವೆ ಮಾಡ್ಕೊಂಡ್ರೆ ಚಪಾತಿ ಗಿಪಾತಿ ಮಾಡ್ಕೊಡ್ತೀನಿ. ಜಿನ್ಗೋಗುತ್ತೆ ಅದು ಕೆಳಗಡೆ ಇರೋಣ. ಹೌದು ಕಣೆ ಕವೆ ಇಡೋದು ಕೆಳಗಡೆ. ಈ ಕಡೆ ಇಡು. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀನಿ ಚಪಾತಿ. ಇದರಲ್ಲಿ ನಡಿಸಾ ಸ್ವಲ್ಪ ಡೈಲಿ. ಕವ್ಯ ಸಾರಾ ನೋಡಿ ಗೈಸ್, ಇವ್ರ ಮನೆಗೆ ಬಂದು ನಾವು ಕುಕ್ ಮಾಡಿ ಕೊಡ್ತಾ ಇದ್ವಿ ಅವಳಿಗೆ. ಸೋಂಬೇರಿ, ಚಪಾತಿನೇ ಮಾಡಲ್ಲ. ಈ ಚಿಕನ್ ತೆಗೆಯೋದು ತೆಗಿಯೋದಾ? ಚಪಾತಿ ಆಯ್ತಲ್ಲ. ಹ್ಞೂ ತೆಗಿ. ಬೆಂದೆ ಇಲ್ಲ. ಬೆಂದೈತೆ. ನೀಟಾಗಿ ಮಾಡ್ಕೊಳ್ಳೋ. ನೆಕ್ಸ್ಟ್ ಬೆಂದಿಲ್ವಾ? ಬೆಂದಿದೆ ಬೆಂದಿದೆ. ಹೆಚ್ಚೆಲ್ಲ ಬೇಯಬೇಕು. ಐಸಿ 10:30 ಅಲ್ಲ, 11 10:13. ಸನ ಏನು ಯೋಚನೆ ಮಾಡ್ಕೊಂಡು ಚಪಾತಿ ಹರಿತದೀಯಾ? ಚಪಾತಿ ನೀಟಾಗಿ ಬರಬೇಕು ರೌಂಡಾಗಿ ಅಂತ ಹೇಳಿ ಯೋಚನೆ ಮಾಡಿಕೊಂಡು. ಇಲ್ಲ ಆ ಥರ ಅಲ್ಲ. ನೋಡಿ ನಾನು ಎಷ್ಟು ಚೆನ್ನಾಗಿ ಚಪಾತಿ ಹರಿತಾ ಇದ್ದೀನಿ. ಸೊ ಮದುವೆ ಆದ್ಮೇಲೆ ಚೆನ್ನಾಗಿ ನಾನು ಕುಕ್ಕಿಂಗ್ ಮಾಡ್ತೀನಿ ಅಂತ ಯೋಚನೆ ಮಾಡ್ತಾ ಇರೋದು. ಸೊ ಒಳ್ಳೆ ಚಪಾತಿ ಚೆನ್ನಾಗಿ ಬಂದಿಲ್ಲ. ಸಾರಿ. ಹಸ್ಬೆಂಡಿಗೆ ಚೆನ್ನಾಗಿ ಕುಕ್ಕಿಂಗ್ ಮಾಡ್ಕೊಡ್ಬೋದು ಅಲ್ವಾ ಸನ? ಹೌದೌದು. ಸನ ಹಾರ್ಟ್ ಮಾಡ್ಬಿಟ್ಟಿದೆಯಲ್ಲ ಸನ. ಇದು ಅಶ್ವಿನಿ ಹಾರ್ಟ್. ಆ ಥರ ಇದೆಯಾ ಅಶ್ವಿನಿ ಆರ್ಟ್?
ಇದಾಯ್ತಾ ಚಿಕನ್ನು ಎತ್ತದ. ಸೊ ಈ ಕಡೆ ಕಬಾಬ್ ರೆಡಿ ಆಗ್ತಾ ಇದೆ, ಈ ಕಡೆ ಚಪಾತಿ ರೆಡಿ ಅಶ್ವಿನಿ ಆಗ್ತಾ ಇದೆ. ಒಂದಿನ ಚಪಾತಿ ಮಾಡಿಲ್ವಾ ಕಾವ್ಯ? ತಂದೆ ಅಲ್ವಾ? ಇಲ್ಲ ಅಶ್ವಿನಿ ಚಪಾತಿನೇ ಮಾಡಲ್ಲ. ಯಾಕೆ ಹೇಳು? ಸೋಂಬೇರಿ ಕಷ್ಟ. ಹೌದು, ಡೈಲಿ ಒಂದೆರಡು ಚಪಾತಿ ಮಾಡ್ಕೊಂಡು ತಿನ್ಬೇಕು ಅಶ್ವಿನಿ. ಹೌದು, ಹೆಲ್ತ್ಗೆ ಒಳ್ಳೆ. ಚಪಾತಿ ಬಿಟ್ಟು ಬೇರೆ ಏನಾದರೂ ಹೇಳು ಮಾಡ್ತೀನಿ ನಾನು. ಹೌದಾ? ಚಪಾತಿ ಅಂತಾನೆ ನಂಗೆ ಆಗೋದು. ಸುಮ್ಮನೆ ರಾಯಲ್ ಹಾಕ್ಬಿಡಲ್ಲ. ನೋಡಿ ಗೈಸ್, ಇವಾಗ ಟೈಮು 10:30 ಆಗಿದೆ, ಇನ್ನೂ ಕೂಡ ಅಡುಗೆ ರೆಡಿನೇ ಆಗಿಲ್ಲ. ನಾವು ಯಾವಾಗ ತಿನ್ನೋದು, ಯಾವಾಗ ಹೋಗೋದು, ಯಾವಾಗಲೂ ಹಿಂಗೆ ಮಾಡ್ತಾಳೆ, ಯಾವಾಗಲೂ ಲೇಟ್. ಗೇಟ್ ಹಾಕ್ಬಿಡ್ತಾರಾ? ಇನ್ನೇನು ಮತ್ತೆ PG ಗೇಟ್ ಹಾಕಿದ್ರೆ ಏನು ಮಾಡೋದು? ಎಷ್ಟು ಗಂಟೆಗೆ ಹಾಕೋದು PG ಗೇಟು? ಗೇಟ್ ಎಲ್ಲ ಹಾಕಲ್ಲ, ನಮಗೆ ಫಿಂಗರ್ ಪ್ರಿಂಟ್ ಇರೋದು. ಮತ್ತೆ ನೈಟ್ ಸುಮ್ಮನೆ ಶಿಫ್ಟ್ ಅವರೆಲ್ಲ ಇರಲ್ವಾ? ಮತ್ತೆ ಸುಮ್ಮನೆ ಇರ್ರಿ. ಸುಮ್ಮನೆ ಇರಿ. ಸೀದು ಹೋಗ್ತೈತೆ. ಹಂಗೆ ಮಾಡ್ರಿ. ಓ ಮೈ ಗಾಡ್, ಚಪಾತಿ ಸೀಸಾಕ್ಬಿಟ್ರು ಫ್ರೆಂಡ್ಸ್. ಸ್ಪೂನಿ ತಗೊಂಡಿಲ್ವಾ ನೀವು ಇದಕ್ಕೆ? ತಾಂಡಿಲ್ಲ ಅವಳು, ಬೇಡ ಸ್ಪೂನ್ ಇಲ್ದಲೇ ಇರೋದೇ ಮಾಡೋದೇ ಒಂದು. ಬಿಡು 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 ಬಿಡು. ಇವಾಗ ಹೆಂಗ್ ಮಾಡ್ಲಿ ನೋಡ್ ನಾನು. ಹೆಂಗೈತೆ? ಯಾರು ಮಾಡಿರೋದು? ನಾನು. ಚಪಾತಿ ಸಾನ ಮಾಡಿರೋದು, ಫ್ರೈ ನಾನು ಮಾಡಿರೋದು, ಕಬಾಬು ಕಾವ್ಯ ಕಬಾಬು ಕಾವ್ಯ ಮಾಡಿರೋದು. ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ. ಈಗ ಟೈಮ್ ಎಷ್ಟು ಅಶ್ವಿನಿ? 10:45. ಯಾವ ಗಾಡಿ ಸ್ಟಾರ್ಟ್ ಮಾಡಿದ್ದು? 8:30.